ನಮಸ್ತೆ ವೀಕ್ಷಕರೇ, ರೇಖೆ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ ರೇಖೆ ಮಾಸ್ಟರ್. ವೀಕ್ಷಕರೇ, ಈ ಹಿಂದಿನ ಎಲ್ಲ ವಿಡಿಯೋಗಳಲ್ಲೂ ನಾವು ಸಂಬಂಧ ಅಂದ್ರೇನು, ಸಂಬಂಧದಲ್ಲಿ ಎಷ್ಟು ವಿಧಗಳು ಬರ್ತದೆ, ಸ್ಪಿರಿಚುವಲ್ ವೇಯಲ್ಲಿ ಅದಕ್ಕೆ ಹೀಲಿಂಗ್ ಯಾವ ಥರ ಅನ್ನೋದನ್ನು ನಾನು ನಿಮಗೆ ಈ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಇದನ್ನು ಮೊದಲನೇ ಬಾರಿ ನೋಡ್ತಾ ಇದ್ದೀರಾ, ನೀವೆಲ್ಲರೂ ಈ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಹೋಗಿ. ನಿಮಗೆ ಕಾರ್ಮಿಕ್ ರಿಲೇಷನ್ಶಿಪ್ ಅಂದ್ರೇನು, ಸೋಲ್ಮೇಟ್ ಕಾರ್ಮಿಕ್ ರಿಲೇಷನ್ಶಿಪ್ ಅಂದ್ರೇನು, ಹಾಗೂ ಸೋಲ್ಮೇಟ್ ರಿಲೇಷನ್ಶಿಪ್ ಅಂದ್ರೇನು, ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಹೀಲಿಂಗ್ ಯಾವ ಥರ ಮಾಡ್ಬೋದು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಅದನ್ನೊಮ್ಮೆ ನೋಡಿ. ಓಕೆ, ಈ ಹಿಂದಿನ ಪಾರ್ಟಲ್ಲಿ ನಾವು ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ಮಾತಾಡಿದ್ವಿ. ಓಕೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಯಾಕಾಗತ್ತೆ ಅಂತಲೂ ನಾನು ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈಗ ಅದನ್ನೇ ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಬಂದವಾಗ, ಹಿಂದಿನ ಜನ್ಮದಲ್ಲಿ ನಾವು ಯಾವ ವ್ಯಕ್ತಿಯ ಜೊತೆಗೆ ಸಂಬಂಧವನ್ನು ಹೊಂದಿರ್ತೀವೋ, ಇಲ್ಲಿ ಸ್ಪೆಷಲಿ ಗಂಡ ಹೆಂಡತಿ ಮಧ್ಯೆ ಮೂರನೇ ವ್ಯಕ್ತಿ ಬಂದಾಗ ಆಗುವಂತಹ ಸಮಸ್ಯೆಗಳಿಗೆ ಕಾರಣ ಏನು, ನಿಜವಾದ ಕಾರಣ ಏನಂದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ, ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನಾವು ಈ ಒಂದು ವಿಚಾರವನ್ನು ಇಲ್ಲಿ ತಿಳಿಸ್ಕೊಡ್ತಾ ಇರೋದೇನೆಂದರೆ, ಥರ್ಡ್ ಪಾರ್ಟಿ ನಿಮ್ಮ ಲೈಫಲ್ಲಿ ಏನಾದ್ರು ಥರ್ಡ್ ಪಾರ್ಟಿ ನಡೀತಾ ಇದ್ದರೆ, ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಆ ಥರ್ಡ್ ಪಾರ್ಟಿ ಜೊತೆಗೆ ಹಿಂದಿನ ಜನ್ಮದ ಕನೆಕ್ಷನ್ ಇರುತ್ತೆ. ಆ ಹಿಂದಿನ ಜನ್ಮದ ಕನೆಕ್ಷನ್ ಅದು ಕೂಡ ಸೋಲ್ಮೇಟ್ ಕನೆಕ್ಷನ್ ಆಗಿರೋ ಸಾಧ್ಯತೆ ಇರುತ್ತೆ, ಅಥವಾ ಕಾರ್ಮಿಕ್ ಸೋಲ್ಮೇಟ್ ಕನೆಕ್ಷನ್ ಆಗಿರೋ ಸಾಧ್ಯತೆ ಇರುತ್ತೆ. ನೀವು ಹಿಂದಿನ ಜನ್ಮದಲ್ಲಿ ಅರ್ಧಂಬರ್ಧ ಪ್ರೀತಿ ಅಂದರೆ ನೀವು ದೈಹಿಕವಾಗಿ ಮದುವೆ ಆಗದೇ ಇರೋ ಕಾರಣದಿಂದ ಬೇರ್ಪಟ್ಟಿರ್ಬೋದು, ಅಥವಾ ಬೇರೆ ಯಾರಾದರೂ ನಿಮ್ಮ ಲವ್ ಅಫೇರನ್ನು ಒಪ್ಕೊಳ್ದೆ ನಿಮಗೆ ಮ್ಯಾರೇಜ್ ಆಗಕ್ಕೆ ಬಿಡದೇ ಇರ್ಬೋದು, ತಂದೆ ತಾಯಿ ಆಗಿರ್ಬೋದು, ಅಥವಾ ನೆಂಟರಿಷ್ಟರ ಆಗಿರ್ಬೋದು. ಅದಕ್ಕೆ ಕಾರಣಗಳು ಜಾತಿ ಆಗಿರ್ಬೋದು, ಅಥವಾ ಅನ್ಯ ಧರ್ಮೀಯರಾಗಿರ್ಬೋದು, ಆಯಿತಾ. ಓಕೆ, ಅಂದರೆ ರಿಲಿಜನ್ ಬೇರೆ ಬೇರೆ ಆಗಿರೋ ಕಾರಣದಿಂದ ಆಗಿರ್ಬೋದು, ಅಥವಾ ಮೇಲು ಕೀಳು ಅನ್ನೋ ಭಾವದಿಂದ ಆಗಿರ್ಬೋದು, ಅಥವಾ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಇಲ್ಲ ಅಂತ ಕಾರಣದಿಂದ ಆಗಿರ್ಬೋದು, ರಿಚ್ ಅಥವಾ ಪೂರ್ ಅನ್ನೋ ಕಾರಣದಿಂದ ಬೇರ್ಪಟ್ಟಿರೋವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಏನೋ ತಂದೆ ತಾಯಿಗಳಿಗೆ ಅವ್ರಿಗೆ ಅರಿವಿಲ್ಲದೇ ನಿಮ್ಮನ್ನು ದೂರ ಮಾಡಿರ್ತಕ್ಕಂಥದ್ದಾಗಿರ್ಬೋದು. ಓಕೆ, ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಇರೋಂಥದ್ದಾಗಿರ್ಬೋದು. ಆ್ಯಂಡ್ ನೀವು ಫ್ಯಾಮಿಲಿಗೋಸ್ಕರ ನಿಮ್ಮ ಪ್ರೀತಿಯನ್ನು ತ್ಯಾಗ ಮಾಡಿರೋವಂಥ ಕಾರಣದಿಂದಾಗಿ ನೀವು ಪಾಸ್ಟ್ ಲೈಫಲ್ಲಿ ಬೇರ್ಪಟ್ಟಿರ್ತಕ್ಕಂಥ ವ್ಯಕ್ತಿಗಳಾಗಿರೋದ್ರಿಂದ ಈ ಜನ್ಮದಲ್ಲಿ ಮತ್ತೆ ನಿಮಗೆ ಆ ಒಂದು ಕನೆಕ್ಷನ್ ಇರುತ್ತೆ. ಏನಾದರೂ ನೀವು ಈ ಜನ್ಮದಲ್ಲಿ ಇಬ್ಬರು ಜನ್ಮ ತಾಳಿದಾಗ ನಿಮ್ಗಾಗಲೇ ಮ್ಯಾರೇಡ್ ಆಗಿದ್ದರೂ ಕೂಡ ನಿಮ್ಮ ಲೈಫಲ್ಲಿ ಬಂದಿರತಕ್ಕಂಥ ವ್ಯಕ್ತಿ, ಮೂರನೇ ವ್ಯಕ್ತಿ ಯಾರಾಗಿರ್ತಾರೆ, ಆ ವ್ಯಕ್ತಿ ಜೊತೆಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಇರೋ ಕಾರಣದಿಂದ ಆತ್ಮದಿಂದ ಆತ್ಮಕ್ಕೆ ಕನೆಕ್ಷನ್ ಇರೋ ಕಾರಣದಿಂದ ನಿಮ್ಮ ಲೈಫಲ್ಲಿ ಮತ್ತೆ ಅವರು ಎಂಟ್ರಿ ಆಗಿರ್ತಾರೆ. ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಯಾವ ರೀತಿ ಹೀಲಿಂಗ್ ಮಾಡ್ಕೋಬೇಕಂದ್ರೆ, ಫಸ್ಟ್ ಆಫ್ ಆಲು ನಾವು ಸ್ಪಿರಿಚುವಲ್ ಜರ್ನಿಯಲ್ಲಿ ಬಂದಾಗ ನಾವು ಆಕಲ್ ಫೀಲ್ಡಲ್ಲಿ ನಾನಾ ರೀತಿಯ ಸ್ಪೆಲ್ ವರ್ಕ್ಗಳನ್ನು ಮಾಡ್ತೀವಿ. ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವಲ್ ಸ್ಪೆಲ್ಗಳನ್ನು ಮಾಡ್ತೀವಿ. ನಿಮಗೆ ನಿಮ್ಮ ಲೈಫಲ್ಲಿ ಆ ಥರದ್ದು ಯಾವ್ದಾದ್ರು ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗಬೇಕು, ನಿಮ್ಮ ಗಂಡ ಹೆಂಡತಿ ನಡುವೆ ಸಾಮರಸ್ಯದಿಂದ ಪ್ರೀತಿಯಿಂದ ಇರಬೇಕು ಅಂದರೆ ಅದನ್ನು ಕೂಡ ಸಾಧ್ಯತೆ ಇದೆ. ನೀವು ಅದನ್ನು ಬೇಕಾದ್ರೆ ಮಾಡಿಸ್ಕೋಬೋದು. ಅದಕ್ಕೆ ನೀವು ಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರಿಗೆ ಮೆಸೇಜ್ ಮಾಡಿಬಿಟ್ಟು ನೀವು ಇನ್ಫಾರ್ಮೇಷನನ್ನು ತಿಳ್ಕೊಬೋದು. ಯಾಕಂದರೆ ಅದೇ ಮೇಯ್ನ್ ಮಾಡಬೇಕಾಗತ್ತೆ. ಯಾಕಂದರೆ ಡೀಪ್ ಲೆವೆಲಲ್ಲಿ, ಯಾಕಂದರೆ ಸೋಲ್ ವೇಯಲ್ಲಿ ನಾವು ಆ ಎನರ್ಜಿನ ಕಟ್ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಗಂಡ ಹೆಂಡತಿ ನಿಮ್ಮ ಲೈಫಲ್ಲಿ ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ ಬಂದಾಗ ನೀವು ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದು ಮೇಯ್ನು. ಓಕೆ, ನೆನಪಲ್ಲಿಟ್ಕೊಳ್ಳಿ. ಹೆಚ್ಚಾಗಿ ನಿಮ್ಮ ಪಾರ್ಟ್ನರ್ ಪ್ರತಿ ಮತ್ತು ನಿಮ್ಮ ಥರ್ಡ್ ಪಾರ್ಟಿ ಪ್ರತಿ ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಯಾಕಂದರೆ ಅದು ಸೋಲ್ ಕನೆಕ್ಷನ್ ಇದೆ. ಯಾವ್ಯಾವುದೋ ಜನ್ಮದಲ್ಲಿ ಹುಟ್ಟಿರ್ತಾರೆ, ಯಾವ್ಯಾವುದೋ ದೇಶದಲ್ಲಿ ಹುಟ್ಟಿರ್ಬೋದು, ಯಾವುದ್ಯಾವುದೋ ಪ್ಲೇಸಲ್ಲಿ ಹುಟ್ಟಿರ್ಬೋದು. ಓಕೆ, ಅವರು ಗಂಡಾಗಿ ಹುಟ್ಟಿರ್ಬೋದು ಅಥವಾ ಹೆಣ್ಣಾಗಿ ಹುಟ್ಟಿರ್ಬೋದು. ಅಲ್ಲಿ ಒಂದು ಫೀಲಿಂಗ್ಸ್ ಇರುತ್ತೆ, ಅಟ್ಯಾಚ್ಮೆಂಟ್ ಇರುತ್ತೆ. ಆ ಅಟ್ಯಾಚ್ಮೆಂಟ್ ಕಾರಣದಿಂದಾಗಿಯೇ ಈ ಜನ್ಮದಲ್ಲಿ ಅವರು ಮತ್ತೆ ಪುನರ್ಜನ್ಮವನ್ನು ಪಡೆದಾಗ ಆ ಒಂದು ಸೋಲ್ ಎನರ್ಜಿ ಅಟ್ರ್ಯಾಕ್ಟ್ ಆಗುತ್ತೆ. ಆ ಸೋಲ್ ಏನಾಗುತ್ತೆ, ಸೋಲ್ಸ್ ಏನಿದೆ ಒಬ್ರಿಗೊಬ್ರ ಪ್ರತಿ ಅಟ್ರಾಕ್ಟಿವ್ ಆಗ್ತಾರೆ, ಒಬ್ಬರ ಜೊತೆಗೆ ಒಬ್ಬರು ಬದುಕಬೇಕು, ಬಾಳಬೇಕು ಅಂತ ಇರ್ತಾರೆ. ಈ ಥರ ಎನರ್ಜೀಸ್ ಇರುತ್ತೆ. ಹಾಗಾಗಿ ಇದು ಯೂನಿವರ್ಸಿಗೆ ನೀವು ಸರೆಂಡರ್ ಮಾಡ್ಕೋಬೇಕಾಗತ್ತೆ ಈ ವಿಚಾರವನ್ನು. ಸರಿನಾ? ಯಾಕೆ ಅಂತಂದರೆ, ಅವರಿಬ್ಬರ ನಡುವೆ ಪ್ರೀತಿ ಇತ್ತು, ಸಾಮರಸ್ಯ ಇತ್ತು, ಇಬ್ಬರು ಒಟ್ಟಿಗೆ ಬದುಕಬೇಕು, ಬಾಳಬೇಕು ಅಂತ ಇತ್ತು. ಅಥವಾ ಇಬ್ಬರು ಒಟ್ಟಿಗೆ ಬದುಕಕ್ಕಾಗದೇನೂ ಇರ್ಬೋದು. ಅಂದರೆ ಕೆಲವರು ನೋಡಿರ್ಬೋದು, ನಾವು ಎಷ್ಟೊಂದು ಕೇಸ್ ಅಂದರೆ ನಾನು ನ್ಯೂಸಲ್ಲಿ ಮತ್ತು ನ್ಯೂಸ್ ಪೇಪರಲ್ಲಿ ನೋಡಿರೋದು,
ಮದುವೆ ಆಗಿದ್ದ ದಿನವೇ ಸತ್ತೋಗಿರ್ತಾರೆ ಅಲ್ವಾ. ಆಕ್ಸಿಡೆಂಟ್ ಆಗಿ ಸತ್ತೋಗಿರೋ ಕೇಸಸ್ ಇತ್ತು. ಹಿಂದೆ ಒಂದು 5-6 ವರ್ಷದ ಹಿಂದೆ ನೀವು ನ್ಯೂಸಲ್ಲಿ ಏನಾರು ನೋಡಿದರೆ ಮದುವೆ ಆಗಿದ್ದ ದಿನವೇ ವಧು ಸತ್ಲು, ಮದುವೆ ಆಗಿದ್ದ ದಿನವೇ ವರ ಸತ್ತ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತ, ಆಕ್ಸಿಡೆಂಟ್ ಆಗಿ ಸತ್ತರು, ಆ ಥರದ್ದೆಲ್ಲ ನ್ಯೂಸ್ ಓದಿದ್ದೀರಲ್ವ. ಸೊ ಅವರಿಬ್ರದ್ದು ಏನಾದರೂ ಆ ಥರ ಎನರ್ಜೀಸ್ ಆಗಿರ್ಬೋದು ಪಾಸ್ಟ್ ಲೈಫಲ್ಲಿ. ಓಕೆನಾ. ಅಂದರೆ ಪ್ರೀತಿ ಇತ್ತು, ಒಪ್ಕೊಂಡಿದ್ರು, ಮದುವೆ ಆಗಿದ್ರು, ಬಟ್ ಅವರಿಬ್ಬರು ಒಟ್ಟಿಗೆ ಬಾಳೋಕ್ಕಾಗಲಿಲ್ಲ ಅಲ್ವಾ. ಆ ಜನ್ಮದಲ್ಲಿ ಈ ಇಬ್ಬರು ವ್ಯಕ್ತಿಗಳು ಆ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ಒಟ್ಟಿಗೆ ಬಾಳಕ್ಕಾಗದೇ ಇರೋ ಕಾರಣದಿಂದ ಮತ್ತೆ ಬರಬೇಕು, ಅಥವಾ ನೀವು ಆ ಜನ್ಮದಲ್ಲಿ ಇದ್ದಿರ್ಬೋದು. ಸರಿನಾ. ನೀವು ಆ ಜನ್ಮದಲ್ಲಿದ್ದು ನೀವು ಹಿಂದಿನ ಜನ್ಮದಲ್ಲಿ ಥರ್ಡ್ ಪಾರ್ಟಿ ಆಗಿರೋ ಸಾಧ್ಯತೆ ಇರುತ್ತೆ. ಆಯಿತಾ. ಅಂದರೆ ಈ ಇಬ್ಬರು ಸಾಮಾನ್ಯ ಪಿಕ್ಚರ್ಗಳಲ್ಲೆಲ್ಲ ನೋಡಿರ್ತೀರಲ್ಲ, ಒಂದು ಹುಡುಗ ಇಬ್ಬರು ಹುಡುಗಿಯರು ಒಟ್ಟಿಗೆ ಇರ್ತಾರೆ, ಇಬ್ಬರು ಹುಡುಗಿಯರು ಒಬ್ಬ ಹುಡುಗನನ್ನು ಪ್ರೀತಿಸ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಹುಡುಗ, ಆ ಹುಡುಗ ಏನಾದ್ರೆ ಒಂದು ಹುಡುಗಿನ ಮಾತ್ರ ಪ್ರೀತಿಸ್ತಾ ಇರ್ತಾನೆ, ಇನ್ನೊಂದು ಹುಡುಗಿನ ಸ್ನೇಹಿತೆ ಥರ ನೋಡ್ತಾ ಇರ್ತಾನೆ. ಈ ಹುಡುಗಿ ಜೊತೆ ಮ್ಯಾರೇಜ್ ಆಗಿರ್ತದೆ. ಆವಾಗ ನೀವು ಫೀಲ್ ಮಾಡ್ತಾ ಇರ್ತೀರ, ಬೇಜಾರು ಫೀಲ್ ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ, ನಾನು ಅವನ ಜೊತೆ ಮದುವೆ ಆಗಬೇಕಿತ್ತು ಅಂಥೇಳಿ ನೀವು ಯೂನಿವರ್ಸ್ ಹತ್ರ ಮ್ಯಾನಿಫೆಸ್ಟೇಷನ್ ಏನಾದ್ರು ಮಾಡಿದಾಗ, ಮತ್ತೆ ರಿಟರ್ನ್ ಜನ್ಮ ಅಂತ ತಾಳಿದಾಗ ಈ ಹುಡುಗಿ ದೂರ ಆಗಿರ್ತಾಳೆ, ನೀವು ಈ ಹುಡುಗನ ಜೊತೆಗೆ ಬೇಗ ಅಟ್ರಾಕ್ಟ್ ಆಗಿ ಬೇಗ ಮದುವೆ ಆಗಿರ್ತೀರಾ. ಓಕೆ. ಈ ಹುಡುಗಂಗೆ ಹಿಂದಿನ ಜನ್ಮದಲ್ಲೂ ನಿಮ್ಮ ಮೇಲೆ ಪ್ರೀತಿ ಇದ್ದಿರಲ್ಲ, ಈ ಜನ್ಮದಲ್ಲಿ ಅನಿವಾರ್ಯ ಕಾರಣದಿಂದ, ಅಂದರೆ ನಿಮ್ಮ ಹಿಂದಿನ ಜನ್ಮದ ಮ್ಯಾನಿಫೆಸ್ಟೇಷನ್ ಕಾರಣದಿಂದ, ನಿಮ್ಮ ಒಂದು ಆಸೆಯನ್ನು ಭಗವಂತನ ಹತ್ರ ಪ್ರೇ ಮಾಡ್ಕೊಂಡಿರೋ ಕಾರಣದಿಂದ ನೀವು ಈಗ ಈ ಜನ್ಮದಲ್ಲಿ ಮ್ಯಾರೇಜ್ ಆಗಿರ್ಬೋದು. ಈ ಹುಡುಗಿ ಬೇರೆ ಆಗಿರೋವಂಥ ಸಾಧ್ಯತೆ ಇರುತ್ತೆ ಈ ಟೈಮಲ್ಲಿ. ಆಮೇಲೆ ಈ ಹುಡುಗಿದ್ದು ಪುನರ್ಜನ್ಮ ಆಗಿದ ತಕ್ಷಣ ಲೇಟಾಗಿ ಆಗಿರ್ಬೋದು, ಬೇಗನಾರ ಆಗಿರ್ಬೋದು, ಯಾವುದೋ ಒಂದು ಟೈಮಲ್ಲಿ ಯೂನಿಯನ್ ಆಗೋ ಸಮಯ ಬಂದವಾಗ ಈ ಹುಡುಗಿ ನಿಮ್ಮ ಗಂಡ ಹೆಂಡತಿ ನಡುವೆ, ನಿಮ್ಮ ದಾಂಪತ್ಯದ ನಡುವೆ ಈ ಹುಡುಗಿ ಎಂಟ್ರ್ ಆದಾಗ ಈ ಒಬ್ಬ ಪರ್ಸನ್ ಏನಿರ್ತಾನೆ, ಈ ಹುಡುಗ ಏನಿರ್ತಾನೆ, ಈ ಹುಡುಗ ಈಕೆ ಕಡೆಗೆ ಅಟ್ರಾಕ್ಟ್ ಆಗ್ತಾನೆ. ಯಾಕೆಂದರೆ ಈ ಹಿಂದಿನ ಜನ್ಮದಲ್ಲಿ ಅವರಿಬ್ಬರ ನಡುವೆ ಸ್ಟ್ರಾಂಗ್ ಲವ್ ಎನರ್ಜಿ ಇತ್ತು, ಹಾರ್ಮನಿ ಇತ್ತು, ಅನ್ಕಂಡೀಷ್ನಲ್ ಪ್ರೀತಿ ಇತ್ತು. ಇಬ್ಬರು ಮದುವೆ ಆಗಬೇಕಂತ ಇದ್ದರು ಅಥವಾ ಮದುವೆ ಆಗಿದ್ದರು, ಬಟ್ ನೀವು ಆವಾಗ ಅವ್ರ ನಡುವೆ ಜಲಾಸಿ ಫೀಲ್ ಮಾಡಿರ್ಬೋದು. ಆ ಕಾರಣದಿಂದ ನೀವು ಇವರಿಬ್ಬರ ಬೇರೆ ಬೇರೆ ಆಗೋಕ್ಕೋಸ್ಕರ ಏನಾದರೂ ಮಾಡಿರ್ಬೋದು, ನೆಗೆಟಿವ್ ಕರ್ಮಗಳನ್ನು ಮಾಡಿರ್ಬೋದು. ಅಥವಾ ಇವರಿಬ್ಬರು ಇವಾಗ ಒಂದಾಗಿದ್ದರು, ಅವ್ರ ಪಾಡಿಗೆ ಅವರಿದ್ದರೂ ಪರವಾಗಿಲ್ಲ, ಮುಂದಿನ ಜನ್ಮದಲ್ಲಿ ಈ ವ್ಯಕ್ತಿ ನನಗೆ ಮದುವೆ ಆಗಬೇಕು ಅಂತ ಈ ಥರ ಏನಾದ್ರು ಪ್ರೇಯರ್ ಮಾಡ್ಕೊಂಡಿದ್ರೆ, ಇಂಥ ಎಲ್ಲ ನೆಗೆಟಿವ್ ಅಥವಾ ಪಾಸಿಟಿವ್ ಕ್ರಿಯೆಗಳು ನಡೆದಾಗ, ಓಕೆ, ಮೇನ್ ಭಾವ ಫೀಲಿಂಗ್ಸ್, ಈ ಫೀಲಿಂಗ್ಸು ಯೂನಿವರ್ಸ್ ಹತ್ರ ಬೇಗ ತಲುಪುತ್ತೆ. ಹಾಗಾಗಿ ನಾವೇನೇ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅದು ನಮ್ಮ ಹಿತಕ್ಕೂ ಮತ್ತು ಇತರರ ಹಿತಕ್ಕೂ ಇರಬೇಕು. ಓಕೆನಾ. ಕೇವಲ ನಾವು ಸ್ವಾರ್ಥಿಗಳಾಗಿ ಜೀವನ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಈ ಭೂಮಿ ಮೇಲೆ ಎಲ್ಲರೂ ಹುಟ್ಟಿದ್ದೀವಿ ಅಂದರೆ ಎಲ್ಲರೂ ಆದಿಶಕ್ತಿ ಆದಿಪುರುಷನ ಮಕ್ಕಳೇ. ಆಯಿತಾ. ಅಥವಾ ಯಾರು ಶ್ರೀಕೃಷ್ಣನ ನಂಬ್ತೀರಾ, ಕಣಕಣದಲ್ಲೂ ಶ್ರೀಕೃಷ್ಣ ಇದ್ದಾನೆ, ಶ್ರೀಕೃಷ್ಣನ ಅಂಶ ನಾವೆಲ್ಲ. ಅಂದಮೇಲೆ ನಾವು ಒಬ್ರಿಗೊಬ್ರು ಹೇಗೆ ಹರ್ಟ್ ಮಾಡೋಕ್ಕೆ ಸಾಧ್ಯ ಅಲ್ವಾ. ಸೊ ಈ ಥರ ಒಂದು ಸಿಚುವೇಶನ್ ಕಾರಣದಿಂದಲೂ ಕೂಡ ಈ ಜನ್ಮದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏರ್ಪಟ್ಟಿರುತ್ತೆ. ನಿಮಗನ್ಸುತ್ತೆ ಆ ಹುಡುಗಿಗೋಸ್ಕರ ನನ್ನನ್ನು ಬಿಡ್ತಾ ಇದ್ದಾನೆ, ಓಕೆ, ನನ್ನ ಪಾರ್ಟ್ನರ್, ಅಥವಾ ಆ ಹುಡುಗನಿಗೋಸ್ಕರ ನನ್ನ ಪಾರ್ಟ್ನರ್ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾಳೆ ಅಂತೇಳಿ ನಿಮಗೆ ಯಾಕೆ ಅನಿಸುತ್ತೆ ಅಂದರೆ, ಹಿಂದಿನ ಜನ್ಮದಲ್ಲಿ ಅವರಿಗೆ ಕನೆಕ್ಷನ್ ಇರುತ್ತೆ ನೋಡಿ. ಅದು ಕಾರ್ಮಿಕ್ ಕನೆಕ್ಷನ್ ಆದರೆ ಈ ಜನ್ಮದಲ್ಲಿ ಆ ಕನೆಕ್ಷನ್ ಕಟ್ ಮಾಡ್ಬೋದು. ಒಂದು ಪಕ್ಷ ಅದು ಸೋಲ್ಮೇಟ್ ಲೆವೆಲಲ್ಲಿ ಏನಾದರೂ ಕನೆಕ್ಷನ್ ಇದ್ದರೆ, ಅದು ಅವರಿಬ್ಬರು ದೂರ ಆಗಬೇಕು ಅಂತ ಡಿವೈನ್ದು ಡಿಸೈಡ್ ಆಗಿದ್ದರೆ, ಅಂದರೆ ಹಣೆ ಬರಹ ಅಂತ ಏನು ಕರಿತೀವಲ್ಲ, ಅದು ಡಿಸೈಡ್ ಆಗಿದ್ದರೆ ನಾವು ತಪ್ಸೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಕಾರ್ಮಿಕ್ ಸೋಲ್ಮೇಟ್ ಕನೆಕ್ಷನ್ ಆಗಿದ್ದರೆ ಖಂಡಿತವಾಗ್ಲೂ ತಪ್ಸೋಕ್ಕೆ 100% ಸಾಧ್ಯ ಇದೆ. ಆದರೆ ಯೂನಿವರ್ಸ್ ಮೇಲೆ ಬಿಲೀವ್ ಇಡಬೇಕು, ಡಿವೈನ್ ಟೈಮ್ ಮೇಲೆ ಬಿಲೀವ್ ಇಡಬೇಕು, ಕೆಲಸ ಆಗೇ ಆಗುತ್ತೆ. ನೀವು ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನೀವೆಷ್ಟು ಫೇತನ್ನು, ನಿಮ್ಮ ಆ ಒಂದು ಪಾಸಿಟಿವ್ ನಂಬಿಕೆಯನ್ನು ಯೂನಿವರ್ಸ್ ಮೇಲೆ ಇಟ್ಟಿರ್ತಾರೋ ಅಷ್ಟರ ಮೇಲೆ ನಿಮ್ಮ ಕೆಲಸ ಕಾರ್ಯಗಳು ಆಗ್ತಾ ಹೋಗುತ್ತೆ. ಥರ್ಡ್ ಪಾರ್ಟಿಗೆ ಈ ರೀತಿಯ ಒಂದು ಸಿಚುವೇಶನ್ ಕಾರಣ ಆಗುತ್ತೆ. ಸರಿನಾ. ಆಮೇಲೆ ಈಗ ಇನ್ನೊಂದು ಸ್ವಲ್ಪ ಕಾರ್ಮಿಕ್ ಎನರ್ಜಿ ಬಗ್ಗೆನೂ ಸ್ವಲ್ಪ ಹೇಳ್ತೀನಿ ನೋಡಿ. ನೀವು ಕಾರ್ಮಿಕ್ ಎನರ್ಜಿ ಕ್ರಿಯೇಟ್ ಆಗೋದು ಇದೇ ಕಾರಣಕ್ಕೆ, ಓಕೆನಾ. ಕಾರ್ಮಿಕ್ ಸೋಲ್ಮೇಟ್ ಕನೆಕ್ಷನ್ ಹೇಗೆ ಬಿಡುತ್ತೆ ಅಂದರೆ, ಈಗ ಒಬ್ಬ ಹುಡುಗ ಮತ್ತು ಇಬ್ಬರು ಹುಡುಗಿಯರಿದ್ದಾರೆ. ಈಗ ಎಕ್ಸಾಂಪಲ್ ಕೊಟ್ಟನಲ್ಲ, ಇಲ್ಲೇನಾಗುತ್ತೆ, ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಮತ್ತು ಆ ವ್ಯಕ್ತಿಯ ಜೊತೆಗೆ ಹೇಗೆ ವ್ಯವಹರಿಸ್ತೀರಾ, ಅಥವಾ ನೀವು ಅವ್ರ ಬಗ್ಗೆ ಹೇಗೆ ಫೀಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ನೆಗೆಟಿವ್ ಕಾರ್ಮಿಕ್ ಸೈಕಲ್ ಕ್ರಿಯೇಟ್ ಆಗುತ್ತೆ. ಕಾರ್ಡ್ ದಾರ ಹೇಳಿದ್ನಲ್ಲ, ಕಾರ್ಡ್ ದಾರ ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ. ನೀವು ನೆಗೆಟಿವ್ ಕಾರ್ಡನ್ನು ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಪಾರ್ಟ್ನರ್ ನಡುವೆ ಮತ್ತು ಆ ವ್ಯಕ್ತಿಯ ಮೂರನೇ ಥರ್ಡ್ ಪಾರ್ಟಿಯ ನಡುವೆ ಕಾರ್ಮಿಕ್ ಕನೆಕ್ಷನ್ ಕ್ರಿಯೇಟ್ ಆದಾಗ ಆ ಒಂದು ನೆಗೆಟಿವ್ ಕಾರ್ಡ್ ಏನಾಗುತ್ತೆ, ನಿಮಗೆ ಹರ್ಟ್ ಆಗುತ್ತೆ ಆ್ಯಕ್ಚುಲಿ ಅಲ್ವಾ.
ಇದು ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ, ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಈ ಒಂದು ನೆಗೆಟಿವ್ ಕಾರ್ಡನ್ನು ಕಟ್ ಮಾಡ್ಕೋಬೇಕಾಯ್ತು. ಇದನ್ನು ಸೋಲ್ಮೇಟ್ ಎನರ್ಜಿಯಲ್ಲಾದರೂ ಪರವಾಗಿಲ್ಲ, ಕಾರ್ಮಿಕ್ ಸೋಲ್ಮೇಟ್ ಕನೆಕ್ಷನಲ್ಲಿದ್ದರೂ ಪರವಾಗಿಲ್ಲ, ನೀವು ಈ ಕಾರ್ಡನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಓಕೆನಾ. ನೀವು ಇದನ್ನು ಏಂಜಲ್ ಥೆರಪಿಯಲ್ಲಿ ಕಲಿಬೋದು ಮತ್ತು ನಮ್ಮ ಹತ್ರ ಸ್ಪೆಲ್ ಮಾಡಿಸ್ತೀವಿ ಅಂದರೆ ಸ್ಪೆಲ್ ಥ್ರೂ ಕೂಡ ಮಾಡಿಸ್ಬೋದು. ನೀವು ಬೆಸ್ಟ್ ಏನಪ್ಪ ಅಂದರೆ ನೀವು ಖುದ್ದು ಹೀಲಿಂಗ್ ಮಾಡ್ಕೊಳ್ಳಿ, ನೀವು ಖುದ್ದು ಹೀಲರ್ ಆಗಿ. ಓಕೆ, ಇಲ್ಲಿ ನಾನೊಬ್ಬಳು ಟೀಚರ್ ಆದರೆ ಸಾಲದು, ನೀವೆಲ್ಲರೂ ಟೀಚರ್ ಆಗಿ. ಸೊ ಟೀಚರ್ ಆಗಬೇಕಂದ್ರೆ ಮೊದಲು ನಾವೆಲ್ಲ ಸ್ಟೂಡೆಂಟ್ ಆಗಬೇಕು. ಓಕೆನಾ. ನಾನು ಈಗಲೂ ಟೀಚರ್ ಅಂತ ನಾಮಕಾವಸ್ಥೆ ಟೀಚರ್ ಅಂತ ನಾನು ಹೇಳ್ಕೊಬಲ್ಲೆ, ಯಾಕಂದರೆ ಅದು ನನಗೆ ಗುರುಗಳು ಕೊಟ್ಟಿರ್ತಕ್ಕಂತಹ ಒಂದು ಸರ್ಟಿಫಿಕೇಟು. ಹಾಗಾಗಿ ನಾನು ರೇಖಿ ಮಾಸ್ಟರ್ ಅಂತೇಳಿ ಖುಷಿಯಾಗಿ ಹೇಳ್ಕೊತೀನಿ. ಬಟ್ ಆ್ಯಕ್ಚುಲಿ ನಾನು ಇನ್ನೂ ಸ್ಟೂಡೆಂಟು, ನಾನು ಇನ್ನೂ ಕಲಿತಾ ಇದ್ದೀನಿ, ಇನ್ನೂ ನಾನು ನನ್ನ ಜೀವನವನ್ನು ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಲೈಫಲ್ಲಿ ಇನ್ನೂ ಏನೇನು ಚೇಂಜಸ್ಸನ್ನು ತಂದ್ಕೋಬೋದು, ಮೆಂಟಲ್ ವೈಸು, ಎಮೋಷ್ನಲ್ ವೈಸು, ಫಿಸಿಕಲ್ ವೈಸು, ಔರಾ ವೈಸು, ಸೋಲ್ ವೈಸು, ಹೇಗೆ ನನ್ನನ್ನು ನಾನು ಚೇಂಜ್ ಮಾಡ್ಕೋಬಲ್ಲೆ ಅನ್ನೋದನ್ನು ನಾನಿನ್ನೂ ಕಲಿತಾ ಇದ್ದೀನಿ. ಓಕೆನಾ. ಹಾಗೆಯೇ ನೀವು ಕೂಡ ಪ್ರತಿಯೊಬ್ಬರು ಇಲ್ಲಿ ನಾವು ವಯಸ್ಸು, ದೇಹಕ್ಕಾಗಿರೋ ವಯಸ್ಸನ್ನು ಲೆಕ್ಕಾಚಾರ ಮಾಡದೆ ನಾವು ಏನೇನೋ ಕಲ್ತಿದ್ದೀವಿ ಜೀವನದ ಪಾಠಗಳು ಅಂತಲೂ ತಿಳ್ಕೊಳ್ಳದೆ, ನಾವು ಅದ್ರಲ್ಲಿ ಕಲ್ತಿರೋದು ನಿಜವಾಗ್ಲೂ 100ಗೆ 1%, 2% ಅಷ್ಟೇ ಕಲ್ತಿರ್ತೀವಿ ಆಯಿತಾ. ಇನ್ನೂ 98% ಬಾಕಿ ಇದೆ ನಾವು ತಿಳ್ಕೊಳ್ಳೋದು ಆಯಿತಾ. ಹಾಗಾಗಿ ನಾವು ಸಾಯೋವರೆಗೂ ಸ್ಟೂಡೆಂಟ್. ಇದನ್ನು ನಮ್ಮ ಟೀಚರ್ ನಮ್ಗೆ ಹೇಳಿದರು, ನಾವು ಸ್ಟೂಡೆಂಟು ಎಲ್ಲಿವರೆಗೆ ಅಂದರೆ ನಾವು ಸಾಯೋವರೆಗೂ ಸ್ಟೂಡೆಂಟು. ಅಂದರೆ ನಾವು ಸಾಯೋವರೆಗೂ ಪ್ರತಿದಿನ ಒಂದಲ್ಲ ಒಂದು ವಿಚಾರವನ್ನು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಕಲಿತಾ ಇರ್ತೀವಿ ಆಯಿತಾ. ಹಾಗಾಗಿ ಇಲ್ಲಿ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದರೆ ದಯಮಾಡಿ ನಿಮ್ಮ ಪಾರ್ಟ್ನರನ್ನು ಕ್ಷಮಿಸ್ಬಿಡಿ ಮತ್ತು ಆ ಥರ್ಡ್ ಪಾರ್ಟಿಯನ್ನು ಕೂಡ ಕ್ಷಮಿಸ್ಬಿಡಿ. ಓಕೆ, ಹೃದಯದಿಂದ ಕ್ಷಮಿಸ್ಬಿಡಿ. ಓಕೆ, ನಾನು ಇವರಿಬ್ಬರನ್ನ ಕ್ಷಮಿಸ್ತಿದ್ದೀನಿ, ಯಾಕಂದರೆ ನಿಮ್ಗೆ ಗೊತ್ತಿಲ್ವಲ್ಲ ಪಾಸ್ಟ್ ಲೈಫಲ್ಲಿ ಏನಾಗಿದೆ ಅಂತ. ಹಾಗಾಗಿ ನಿಮ್ಮ ಲೈಫಲ್ಲಿ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಇರುತ್ತೆ. ನೀವು ಖುದ್ದು ಥರ್ಡ್ ಪಾರ್ಟಿ ಆಗಿರೋ ಸಾಧ್ಯತೆಯೂ ಇರುತ್ತೆ. ದಯಮಾಡಿ ಆ ಥರ ಏನಾದ್ರು ಸಿಚುವೇಶನ್ ಇದ್ದರೆ ದಯಮಾಡಿ ಇಬ್ಬರು ಗಂಡ ಹೆಂಡತಿನ ಬೇರೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಇನ್ನು ಕೆಲವರು ನನ್ನ ಗಂಡ ಸುಖವಾಗಿದ್ದರೆ ಸಾಕು ಅಂತ ಹೇಳಿಬಿಟ್ಟು ಮದುವೆನೂ ಮಾಡಿಸ್ತಾ ಇದ್ದಾರೆ ಅಲ್ವಾ. ನಾನು ಎಷ್ಟೊಂದು ಸಿಚುವೇಶನನ್ನು ನೋಡಿದ್ದೀನಿ, ಖುದ್ದು ನೋಡಿದ್ದೀನಿ ನಾನು. ಓಕೆನಾ. ಪರ್ಸ್ನಲ್ಲಿ ನಾನು ಹತ್ತಿರದಿಂದ ಕೆಲವರನ್ನ ನೋಡಿದ್ದೀನಿ. ನನ್ನ ಗಂಡ ಚೆನ್ನಾಗಿದ್ದರೆ ಸಾಕು, ಆ ವ್ಯಕ್ತಿ ಜೊತೆಗೆ ಮದುವೆ, ಖುದ್ದು ಆ ಹೆಂಡ್ತಿನ ಇನ್ನೊಂದು ಆ ಹೆಣ್ಣಿನ ಜೊತೆಗೆ ಮದುವೆ ಮಾಡಿಸಿ ಒಂದೇ ಮನೇಲಿ ಸಂಸಾರ ಮಾಡ್ತಾ ಇದ್ದಾರೆ. ಇಂಥದ್ದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ಆದರೆ ಅಲ್ಲೇನಾಗುತ್ತೆ, ಕಾನೂನಿನ ರೀತಿಯಲ್ಲಿ ವಿರೋಧ ಅಲ್ವಾ. ಕಾನೂನಿನ ದೃಷ್ಟಿಯಲ್ಲಿ ಅದು ಅಪರಾಧ, ಆ ಕಾನೂನಿನ ದೃಷ್ಟಿಯಲ್ಲಿ ಅದನ್ನು ಒಪ್ಕೊಳ್ಳೋದಿಲ್ಲ. ಆದರೂ ಇದು ನಮ್ಮ ಸಮಾಜ ಹಿಂಗೆ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಸುಮ್ಮನಿದ್ದಾರೆ. ಯಾಕಂದರೆ ಕೇಸಸ್ಸು ದರ್ಜಾಗಿಲ್ಲ ಅಲ್ವಾ, ಕೇಸ್ ಬುಕ್ ಆಗಿಲ್ಲ. ಕೇಸ್ ಬುಕ್ ಆಗಿದ್ದಿದ್ರೆ ಈ ಥರ ಸಿಚುವೇಶನ್ ಎಲ್ಲೂ ನಡೀತಾ ಇರಲಿಲ್ಲ. ಬಟ್ ಇರಲಿ, ಅದೊಂದು ಸಪ್ರೇಟು, ಇದೊಂದು ಸಪ್ರೇಟು. ಬಟ್ ನಾವು ಎಷ್ಟೇ ಆಗಿದ್ರೂ ಕೂಡ ನಾವು ಸಮಾಜದಲ್ಲಿ ಬದುಕ್ತಾ ಇರೋಂಥ ಜೀವಿ. ನಾವು ಕಾಡಲ್ಲಿಲ್ಲ ಅಲ್ವಾ. ಕಾಡಲ್ಲಿದ್ದರೂ ಕೂಡ ಕಾಡಿನ ನಿಯಮ ಇರುತ್ತೆ, ಕಾಡಲ್ಲಿದ್ದರೂ ಕೂಡ ಕಾಡಿನ ನಿಯಮ ಇರುತ್ತೆ. ಕಾಡಿನ ನಿಯಮದ ಪ್ರಕಾರ ನಾವು ಬದುಕಬೇಕಾಗತ್ತೆ ಅಲ್ಲೂ ಆದರೂ ಕೂಡ. ಹಾಗಾಗಿ ನಾವೀಗ ಸಮಾಜದಲ್ಲಿ ಬದುಕ್ತಿರುವಂತಹ ಸಮಾಜ ಜೀವಿಗಳಾಗಿರ್ತಕ್ಕಂತಹ ನಾವು ನಮ್ಮ ದೇಶದಲ್ಲಿರುವಂತಹ ಕಾನೂನನ್ನು ಫಾಲೋ ಮಾಡಬೇಕು. ಸರಿನಾ. ಕಾನೂನನ್ನು ಫಾಲೋ ಮಾಡಬೇಕು. ಆವಾಗ ಮಾತ್ರ ನಾವು ಈ ನೆಗೆಟಿವ್ ಕಾರ್ಮಿಕ್ ಕಾರ್ಡ್ ಏನಿರುತ್ತೆ ಆ ಎನರ್ಜಿಸಿಂದ ದೂರ ಆಗೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ನಮ್ಮ ಲೈಫಲ್ಲಿ ಆ ನೆಗೆಟಿವ್ ಬ್ಯಾಗೇಜ್ ಏನಿದೆ ಅಂದರೆ ಗಂಟು, ಆ ನಕಾರಾತ್ಮಕ ಗಂಟು ಅಥವಾ ಪಾಪ ಕರ್ಮದ ಗಂಟೇನಿರುತ್ತೆ ಅದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಸಾಧ್ಯನೋ ನಮ್ಮ ಲೈಫಲ್ಲಿ ನಾವು ಪುಣ್ಯದ ಕರ್ಮವನ್ನು ಗಳಿಸ್ಕೊಂಡು ಅದನ್ನು ನಮ್ಮ ಅಕೌಂಟಲ್ಲಿ ಸೇವಿಂಗ್ ಮಾಡ್ತಾ ಹೋಗಬೇಕು. ನಿಮಗೆ ಗೊತ್ತಲ್ವ, ಚಿತ್ರಗುಪ್ತ ಅಂತ ಇರ್ತಾರೆ, ನಮ್ಮ ಲೈಫ್ ಬಗ್ಗೆ ಎಲ್ಲ ಡೈರಿ ಬರೆದಿಟ್ಟಿರ್ತಾರೆ ಅಂತ. ಅದು ಯೂನಿವರ್ಸು ಚಿತ್ರಗುಪ್ತಂಗೆ ಕೊಟ್ಟಿರ್ಬೋದು, ಅಥವಾ ಚಿತ್ರಗುಪ್ತನ ಬದಲು ಯಾರಿಗಾರು ಆಗಿರ್ಬೋದು. ನಾವು ಏಂಜಲ್ ಥೆರಪಿ ಪ್ರಕಾರ ನೋಡಿದಾಗ ಏಂಜಲ್, ಆರ್ಕೇಂಜಲ್ ರಾಜಿಯಲ್ ಅವ್ರ ಹತ್ರ ಆ ಒಂದು ಎನರ್ಜಿ ಇರುತ್ತೆ. ಅವ್ರಿಗೆ ಇಡೀ ಬ್ರಹ್ಮಾಂಡದ ವಿಷಯ ಗೊತ್ತಿರುತ್ತೆ ಅಂತೇಳಿ ನಾವು ಕಲಿತೀವಿ. ಹಾಗೆಯೇ ನಮ್ಮ ಒಂದು ಹಿಂದೂ ಮೈಥಾಲಜಿ ಪ್ರಕಾರ ಬಂದಾಗ ಚಿತ್ರಗುಪ್ತ ಅದನ್ನು ಬರೀತಾರೆ ಅಂಥೇಳಿ ಕರಿತೀವಿ. ಸೊ ಇಲ್ಲಿ ಎನರ್ಜೀಸ್ ನೇಮ್ ಬೇರೆ ಬೇರೆ, ಬಟ್ ಎನರ್ಜೀಸ್ ಒಂದೇ. ಓಕೆನಾ. ಅಂದರೆ ದೇವರೊಬ್ಬನೇ, ನಾಮ ಹಲವು. ಹಾಗೆಯೇ ಪ್ರತಿಯೊಂದು ಕಲ್ಚರಲ್ಲಿ ಅಥವಾ ಪ್ರತಿಯೊಂದು ಬೇರೆ ಬೇರೆ ರಿಲಿಜಿಯನಲ್ಲಿ ಬೇರೆ ಬೇರೆ ಹೆಸರಿದ್ದಾವೆ, ಆದರೆ ಕರ್ಮ ಮಾತ್ರ ಒಂದೇ ಆಗಿದೆ. ಕರ್ಮ ಧರ್ಮ ಎರಡೂ ಒಂದೇ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಮ್ಮ ಮೊದಲ ಹುಟ್ಟಿಂದ ಹಿಡ್ಕೊಂಡು ನಮ್ಮ ಕೊನೆಯ ಜನ್ಮ ಯಾವಾಗಾಗುತ್ತೋ ಗೊತ್ತಿಲ್ಲ,
ಓಕೆ, ಮೊದಲ ಹುಟ್ಟಿಂದ ಹಿಡ್ಕೊಂಡು ಪ್ರತಿಯೊಂದು ನೆಗೆಟಿವ್ ಕರ್ಮ, ಪಾಸಿಟಿವ್ ಕರ್ಮ, ನಾವು ಯಾರ್ಯಾವ ಜನ್ಮದಲ್ಲಿ ಎಲ್ಲೆಲ್ಲಿ ಹುಟ್ಟಿದ್ದೀವಿ, ಯಾರ್ಯಾರ ಜೊತೆಗೆ ಯಾವ್ಯಾವ ರೀತಿ ವ್ಯವಹಾರ ಮಾಡಿದ್ದೀವಿ, ನೆಗೆಟಿವ್ ಕರ್ಮ ಎಷ್ಟು ಮಾಡಿದ್ದೀವಿ, ಪಾಸಿಟಿವ್ ಕರ್ಮ ಎಷ್ಟು ಮಾಡಿದ್ವಿ ಎಲ್ಲ ಡೈರಿಯಲ್ಲಿ ಇರುತ್ತೆ. ಅದನ್ನು ನಾವು ಆಕಾಶಿಕ್ ರೆಕಾರ್ಡಿಂಗ್ ಅಂತೇಳಿ ಕರಿತೀವಿ. ಸೊ ಸರಿನಾ? ಹಾಗಾಗಿ ನಮ್ಮ ಕೆಲವರು ಆಕಾಶಿಕ್ ರೆಕಾರ್ಡಿಂಗ್ ಥ್ರೂ ಹೀಲಿಂಗ್ ಮಾಡ್ಕೊಳ್ತಾರೆ, ಇನ್ನು ಕೆಲವರು ಪಾಸ್ಟ್ ಲೈಫ್ ರಿಗ್ರೆಷನ್ ಥ್ರೂ ಹೀಲಿಂಗ್ ಮಾಡ್ಕೊಳ್ತಾರೆ, ಕೆಲವರು ಹಿಪ್ನೋಟೈಸ್ ಕೂಡ ಮಾಡ್ಕೊತಾರೆ. ಬಟ್ ನಾನು ಪರ್ಸ್ನಲಾಗಿ ಏನು ಹೇಳ್ತೀನಿ, ಈ ಹಿಂದಿನ ಜನ್ಮದ ಏನಾಗಿದೆ ಅಂತ ತಿಳ್ಕೊಳಕ್ಕೆ ಹೋದರೆ ನಮ್ಮ ಮೈಂಡು ವಿಚಲಿತ ಆಗುತ್ತೆ, ಚಂಚಲ ಆಗುತ್ತೆ. ಅದ್ರ ಬದಲು ನಾವೇನು ಮಾಡಬೇಕು ಅಂದರೆ ನಾವು ಔರಾನ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದು ಒಳ್ಳೆಯದು. ಓಕೆನಾ? ನಮ್ಮ ಔರವನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದು ಒಳ್ಳೆಯದು. ಆಗೋಗಿರೋ ವಿಚಾರಕ್ಕೆ ಪಾಸ್ಟ್ಗೆ ಕಾರಣ ಏನು ಅಂತ ಹುಡ್ಕೊಳ್ಳೋದ್ಕಿಂತ ಈಗ ನಾವು ಹೇಗೆ ಲೈಫನ್ನು ಲೀಡ್ ಮಾಡಬೇಕು, ಹೇಗೆ ನಮ್ಮ ಮೈಂಡನ್ನು ಪಾಸಿಟಿವ್ ಮಾಡ್ಕೋಬೇಕು, ಹೇಗೆ ನಮ್ಮ ಫೀಲಿಂಗ್ಸನ್ನು ಪಾಸಿಟಿವ್ ಮಾಡ್ಕೋಬೇಕು, ಹೇಗೆ ನಾವು ನಮ್ಮ ಜೊತೆಗೆ ಹೇಗೆ ವ್ಯವಹಾರ ಮಾಡ್ಕೋಬೇಕು, ಮತ್ತು ಆ ಒಂದು ಪಾಸಿಟಿವ್ ವ್ಯವಹಾರಕ್ಕೆ ನಮಗೆ ನಾವೇ ಕಮಿಟ್ಮೆಂಟ್ ಕೊಡ್ಕೊಳ್ಳೋದು, ನಮಗೆ ನಾವೇ ಪ್ರಾಮಿಸ್ ಮಾಡಿಕೊಂಡು ನಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳೋದು, ಮತ್ತು ಇತರರ ಜೊತೆಗೆ ನಮ್ಮ ವ್ಯವಹಾರ ಪಾಸಿಟಿವ್ ಆಗಿರೋ ಹಾಗೆ ಹೇಗೆ ಮಾಡ್ಕೊಳ್ಳೋದು. ನಮ್ಮ ಇನ್ನು ಫ್ಯೂಚರಲ್ಲಿ ನಮ್ಮ ಲೈಫು ಚೆನ್ನಾಗಿರಬೇಕು, ಲಕ್ಸುರಿ ಲೈಫ್ ಬೇಕು, ರಿಲೇಷನ್ಶಿಪ್ಪು ಹೀಲಿಂಗ್ ಆಗಿರಬೇಕು, ಹ್ಯಾಪಿಯಾಗಿರಬೇಕು, ರಿಚ್ ಆಗಿರಬೇಕು, ಸೆಲೆಬ್ರಿಟಿ ಥರ ಇರಬೇಕು. ಆಮೇಲೆ ಕೆಲವರಿಗೆ ಒಡವೆ, ವಸ್ತ್ರ, ಸ್ವಂತ ಕಾರು, ಬಂಗ್ಲಾ ಇದೆಲ್ಲ ಬೇಕು. ಓಕೆ, ಕೆಲವರಿಗೆ ಸೋಲ್ ಮೇಲೆ ರುಚಿ ಇರುತ್ತೆ, ಸೋಲಿಗೆ ಏನು ಬೇಕು ಅದನ್ನು ಕೊಡೋಕ್ಕೆ ರೆಡಿ ಆಗ್ತಾ ಇರ್ತಾರೆ. ಓಕೆನಾ? ಅಂದರೆ ಕೆಲವರಿಗೆ ಭೌತಿಕ ಜೀವನ, ಫಾರ್ ಎಕ್ಸಾಂಪಲ್ ನನಗಾದರೂ ಅಷ್ಟೇ, ನನಗೆ ಹೆಚ್ಚಾಗಿ ಭೌತಿಕ ಜೀವನದ ಮೇಲೆ ಅಷ್ಟಾಗಿ ಆಸಕ್ತಿ ಇಲ್ಲ, ಆದರೆ ನನಗೆ ಸ್ಪಿರಿಚುಯಾಲಿಟಿ ಜರ್ನಿಯಲ್ಲಿ ಹೆಚ್ಚು ಆಸಕ್ತಿ ಇದೆ. ಹಾಗಾಗಿ ನಾನು ನನ್ನ ಸೋಲಿಗೆ ಏನು ಕೊಡಬೇಕು, ನನ್ನ ಸೋಲ್ ಗ್ರೋತ್ ಆಗೋಕ್ಕೆ, ನನ್ನ ಸೋಲು ನೆಗೆಟಿವಿಟಿಯಿಂದ ರಿಮೂವ್ ಆಗಿ ಪಾಸಿಟಿವಿಟಿಯನ್ನು ತುಂಬೋಕ್ಕೆ ಏನು ಮಾಡಬೇಕು, ಆ ಒಂದು ನಿಟ್ಟಿನ ಕಡೆಗೆ, ಆ ಒಂದು ದಾರಿಯ ಕಡೆಗೆ, ಆ ಒಂದು ಗೋಲ್ ಕಡೆಗೆ ಸಾಗೋಕ್ಕೆ ನಾವೇನು ಮಾಡಬೇಕು ಅನ್ನೋದನ್ನು ಈಗ ತಿಳ್ಕೊಳ್ಳೋದು ಒಳ್ಳೆಯದು. ಹಾಗಾಗಿ ನೀವು ರೇಖಿ ಕಲೀರಿ, ಚಕ್ರ ಹೀಲಿಂಗ್ ಆಗುತ್ತೆ, ಔರಾ ಹೀಲಿಂಗ್ ಆಗುತ್ತೆ, ಸೋಲ್ ಹೀಲಿಂಗ್ ಆಗುತ್ತೆ, ಫಿಸಿಕಲ್ ಹೀಲಿಂಗ್ ಆಗುತ್ತೆ, ಮೆಟೀರಿಯಲಿಸ್ಟಿಕ್ ಲೈಫ್ ಕೂಡ ಹೀಲಿಂಗ್ ಆಗ್ತಾ ಹೋಗುತ್ತೆ. ಬಟ್ ಏನಪ್ಪ ಅಂದರೆ ಕೆಲವರೆಲ್ಲ ಹೀಲಿಂಗ್ ಮಾಡಿ ಅಂತಾರೆ. ಎಷ್ಟೊಂದು ಜನ ಹೀಲಿಂಗ್ ಮಾಡೋದನ್ನು ಸ್ಟಾಪ್ ಮಾಡಿರಿ, ಯಾಕಂದರೆ ಲೈಫ್ ಲಾಂಗ್ ಹೀಲಿಂಗ್ ಮಾಡಬೇಕು. ಓಕೆನಾ? ನೀವಾದರೂ ಅಷ್ಟೇ, ನಾನಾದರೂ ಅಷ್ಟೇ, ಎಂಥ ಗ್ರ್ಯಾಂಡ್ ಮಾಸ್ಟರ್ ಆದರೂ ಅಷ್ಟೇ, ಲೈಫ್ ಲಾಂಗ್ ಹೀಲಿಂಗ್ ಮಾಡ್ಕೋಬೇಕು, ಸೆಲ್ಫ್ ಹೀಲಿಂಗ್ ಮಾಡ್ಕೋಬೇಕು. ಓಕೆನಾ? ಅದರ್ಸ್ ಹೀಲಿಂಗ್ ಮಾಡ್ತಾಯಿದ್ರೆ ಅದರ್ಸ್ ಹೀಲಿಂಗ್ ಮಾಡಬೇಕು. ಅದರ್ಸ್ ಹೀಲಿಂಗ್ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ ಎಷ್ಟೊಂದು ಜನಕ್ಕೆ, ಯಾಕಂದರೆ ಸೆಲ್ಫ್ ಹೀಲಿಂಗ್ ಮಾಡೋಕ್ಕೆ, ಸೆಲ್ಫ್ ಕೇರ್ ಮಾಡೋಕ್ಕೆ, ಮತ್ತು ಇನ್ನೂ ಹೆಚ್ಚು ವಿಚಾರ ಅಂದರೆ ನಮ್ಮ ಸೋಲ್ಗೆ ಏನು ಬೇಕೋ ಆ ಒಂದು ದಾರಿ ಕಡೆ ಹೋಗಬೇಕು ಅಂತ ಪ್ರತಿಯೊಬ್ಬರಿಗೂ ಅವ್ರವ್ರದ್ದು ಸೋಲ್ ಪರ್ಪಸ್ ಇದೆ ಅಲ್ವಾ, ಉದ್ದೇಶ ಇದೆ, ಜೀವನದ ಹುಟ್ಟಿನ ಉದ್ದೇಶ ಇದೆ. ಆ ಹುಟ್ಟಿನ ಉದ್ದೇಶ ಕಡೆ ಹೋಗಬೇಕು ಅಂದವಾಗ ಎಲ್ರಿಗೂ 24 ಗಂಟೆ ಟೈಮ್ ಇರೋದ್ರಿಂದ ಆ ಒಂದು ಟೈಮನ್ನು ಬೇರೆಯವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ಎಷ್ಟೊಂದು ಜನ ಹೀಲಿಂಗ್ ಮಾಡೋದನ್ನು ಬಿಟ್ಟಿದ್ದಾರೆ, ಟೀಚಿಂಗ್ ಮಾಡ್ತಾ ಇದ್ದಾರೆ. ನಾನು ಕೂಡ ಅದೇ ಟೀಚಿಂಗ್ ಇದರಲ್ಲೇ ಇದ್ದೀನಿ. ಯಾಕೆ ಅಂದರೆ ನಾನು ಕಲ್ತಿದ್ದೀನಲ್ಲ, ಅದನ್ನು ನೀವು ಕಲ್ತ್ಬಿಟ್ಟು ನೀವು ಖುದ್ದು ಹೀಲಿಂಗ್ ಮಾಡ್ಕೊಳ್ಳೋದು ಒಳ್ಳೆಯದು ನನ್ನ ಪ್ರಕಾರ. ನೀವು ಹೀಲರ್ಸ್ ಹತ್ರ ನೋಡಿ, ನಾವು ಅವಾಗವಾಗ ಹೋಗ್ತೀವಿ. ಓಕೆನಾ? ಒಮ್ಮೊಮ್ಮೆ ನಮಗೂ ನೆಗೆಟಿವಿಟಿ ಆಗ್ತಾ ಇರುತ್ತೆ, ನಾವು ಅವಾಗ ಹೀಲಿಂಗ್ ಮಾಡ್ಕೊಳ್ಳಾಗ ಸ್ವಲ್ಪ ಕಷ್ಟ ಅಂತ ಅಂದವಾಗ ನಾವು ಬೇರೆಯವ್ರ ಹೀಲರ್ಸ್ ಹತ್ರ, ಮಾಸ್ಟರ್ಸ್ ಹತ್ರ ನಾವು ಹೀಲಿಂಗ್ ಮಾಡ್ಕೊಳ್ತೀವಿ. ಹಾಗೇನೆ ಆ ಟೈಮ್ ಮಾಡಿಕೊಂಡ್ರೆ ಒಳ್ಳೆಯದೇ. ಓಕೆ, ನಾವು ಎಷ್ಟೇ ಹೀಲರ್ ಆಗಿದ್ದಿರ್ಬೋದು, ಮಾಸ್ಟರ್ ಆಗಿರ್ಬೋದು, ನಮಗೆ ಇನ್ನೊಬ್ಬರು ಸಪೋರ್ಟ್ ಬೇಕೇ ಬೇಕು. ಯಾಕಂದರೆ ನಾವಿಲ್ಲಿ ಸಂಘ ಜೀವಿಗಳು ಅಲ್ವಾ, ನಮ್ಮೊಬ್ಬರಿಂದನೇ ಎಲ್ಲ ಆಗುತ್ತೆ ಅನ್ನೋದು ತಪ್ಪು. ಯಾಕಂದರೆ ನಾವು ಸೃಷ್ಟಿಕರ್ತ ಅಲ್ಲ, ನಾವು ಸೃಷ್ಟಿಕರ್ತನ ಜೀವಿಗಳು ಅಲ್ವಾ. ನಾವು ನಮ್ಮ ಲೈಫನ್ನು ಬೇಕಾದ್ರೆ ಸೃಷ್ಟಿ ಮಾಡ್ಬೋದು, ಆದರೆ ಇನ್ನೊಬ್ಬರ ಲೈಫನ್ನು ಕ್ರಿಯೇಟ್ ಮಾಡೋಕ್ಕಾಗಲಿ, ಸೃಷ್ಟಿ ಮಾಡೋಕ್ಕಾಗಲಿ ಸಾಧ್ಯ ಇಲ್ಲ. ಇನ್ಕ್ಲೂಡಿಂಗ್ ಗರ್ಭದಲ್ಲೂ ಕೂಡ ಮಗುವನ್ನು ಸೃಷ್ಟಿ ಮಾಡೋ ಕೆಪಾಸಿಟಿ ನಮಗಿಲ್ಲ ಅಲ್ವಾ. ನಾವೇನು ಕಣ್ಣು, ಮೂಗು, ಬಾಯಿನ ಕೆತ್ತೋದಿಲ್ಲ, ದೇಹ ಅಂಗಾಂಗಗಳನ್ನು ಕೆತ್ತೋದಿಲ್ಲ. ಅದು ಆಟೋಮೆಟಿಕ್ಕಾಗಿ ಯೂನಿವರ್ಸು, ಡಿವೈನು ಹೊಟ್ಟೆ ಒಳಗೆ ಆಟೋಮೆಟಿಕ್ಕಾಗಿ ಆ ಮಗುವನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ. ನಾವೊಂದು ಮಾಧ್ಯಮ ಅಷ್ಟೇ, ಆ ಮಗುವನ್ನು ಜನ್ಮಕ್ಕೆ ಕಾರಣಕರ್ತರಷ್ಟೇ, ನಾವೊಂದು ಮಾಧ್ಯಮ ಅಷ್ಟೇ. ಅದು ಬಿಟ್ಟರೆ ನಮ್ಮ ಗರ್ಭದಲ್ಲಿರೋ ಕೂಸನ್ನು ಕೂಡ ಯೂನಿವರ್ಸೇ ಸೃಷ್ಟಿ ಮಾಡೋದು. ಸರಿನಾ? ಹಾಗಾಗಿ ನಮ್ಮ ಲೈಫನ್ನು ಹೇಗೆ ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನು ನೀವು ಈಗಲಿಂದನೇ ಡಿಸೈಡ್ ಮಾಡ್ತಾ ಹೋಗಬೇಕು. ಯಾರೆಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದೀರಾ, ದಯಮಾಡಿ ನಿಮ್ಮ ಪರ್ಸನನ್ನು, ನಿಮ್ಮ ಥರ್ಡ್ ಪಾರ್ಟಿ ವ್ಯಕ್ತಿಯನ್ನು ಕ್ಷಮಿಸ್ಬೇಡಿ. ಹಾಗೆ ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳಿ. ಯಾಕಂದರೆ ಆ ಥರ್ಡ್ ಪಾರ್ಟಿ ಸಿಚುವೇಶನಿಂದಾಗಿ ನಿಮಗೆ ತುಂಬ ಹರ್ಟ್ ಆಗಿರುತ್ತೆ. ಆ ಹರ್ಟ್ ಎನರ್ಜಿಯನ್ನು ರಿಲೀಸ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳಿ. ಯಾಕಂದರೆ ನೀವು ಎಷ್ಟೊಂದು ಟೈಮು ಶಾಪ ಹಾಕಿರೋದು ಅಥವಾ ಇನ್ನೇನೋ ನೆಗೆಟಿವ್ ಕರ್ಮಗಳನ್ನು ಮಾಡಿರೋವಂಥದ್ದು ಏನಾದರೂ ಆಗಿರುತ್ತೆ. ಸೊ ಹಾಗಾಗಿ ಕ್ಷಮಿಸ್ಬೇಡಿ.
ಮತ್ತು ಹೇಳಿದ್ನಲ್ಲ ಅವರಿಬ್ಬರು ಕಾರ್ಮಿಕ್ ಸೋಲ್ಮೇಟ್ ಆಗಿದ್ರೆ ಖಂಡಿತವಾಗ್ಲೂ ಅವರಿಬ್ಬರ ನಡುವೆ ನೆಗೆಟಿವ್ ಎನರ್ಜಿ ಕಟ್ಟಾಗುತ್ತೆ. ಒಂದು ಪಕ್ಷ ಅವರು ಸೋಲ್ಮೇಟ್ ಕನೆಕ್ಷನಲ್ಲಿದ್ದರೆ ಅಥವಾ ಅವರೇನಾದ್ರು ಟ್ವಿನ್ ಫ್ಲೇಮ್ ಆಗಿದ್ದರೆ ನೋಡಿ, ಸೋಲ್ಮೇಟ್ ಕನೆಕ್ಷನಲ್ಲಾದರೂ ಸ್ವಲ್ಪ ಅರ್ಥ ಮಾಡಿಕೊಂಡು ದೂರ ದೂರ ಆಗ್ಬೋದೇನೋ ಮುಂದಿನ ಜನ್ಮದಲ್ಲಿ ಸಿಗೋಣ ಅಂತ ಹೇಳ್ಕೊಂಡು. ಆದರೆ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಏನಾದರೂ ಇದ್ದರೆ ಅವರಿಬ್ಬರನ್ನ ದೂರ ಮಾಡೋದು ಕಷ್ಟ ಕಷ್ಟ ಕಷ್ಟ. ಯಾಕಂದರೆ ಅವರು ಪ್ರಾಣ ಒಂದು, ದೇಹ ಎರಡು. ಟ್ವಿನ್ ಫ್ಲೇಮ್ ಜರ್ನಿ ಸರಿನಾ? ಟ್ವಿನ್ ಫ್ಲೇಮ್ ಜರ್ನಿ ಇದ್ದು ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಒಬ್ಬರು ಮದುವೆ ಆಗಿರ್ತಾರೆ, ಇನ್ನೊಬ್ಬರು ಮದುವೆ ಆಗದೆ ಇರೋ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಟ್ವಿನ್ ಫ್ಲೇಮ್ ಯೂನಿಯನ್ ಆಗಬೇಕು ಅಂತ ಇದ್ದವಾಗ, ಯಾಕಂದರೆ ಇಲ್ಲಿ ಇಬ್ಬರು ಟ್ವಿನ್ ಇದ್ದಾರಲ್ಲ, ಇವರಿಬ್ಬರು ಒಂದಾಗಬೇಕು ಅಂತೇಳಿ ತುಂಬ ಹಂಬಲಿಸ್ತಾ ಇರ್ತಾರೆ. ಅದರಲ್ಲಿ ಒಬ್ಬರು ಚೇಸರು, ರನ್ನರು ಅಂತೆಲ್ಲ ಇರುತ್ತೆ. ಅದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವರಿಬ್ಬರು ಒಂದಾಗಬೇಕು ಅಂತೇಳಿ ಡೆಸ್ಟಿನಿಯಲ್ಲಿ ಬರೆದಾಗ, ಆದರೆ ಈ ಪರ್ಸನ್ ಆಲ್ರೆಡಿ ಮದುವೆ ಆಗಿದ್ದಾಗ ಅವಾಗೂ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರೋ ಸಾಧ್ಯತೆ ಇರುತ್ತೆ. ಓಕೆನಾ? ಸತ್ಯ. ವಿಮಾನ ಹೋಗ್ತಾ ಇದೆ. ಹಾಗಾಗಿ ಟ್ವಿನ್ ಫ್ಲೇಮ್ ಜರ್ನಿ ಆಗಿದ್ರೆ ಅವರಿಬ್ಬರು ಯೂನಿಯನ್ ಆಗಬೇಕು ಅಂತೇಳಿ ಅವರಿಬ್ಬರು ಡೆಸ್ಟಿನಿಯಲ್ಲಿ ಬರೆದಿದ್ರೆ ಅವರಿಬ್ಬರನ್ನು ದೂರ ಮಾಡೋಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗಾಗಿ ಆ ಟ್ವಿನ್ ಫ್ಲೇಮ್ ಜರ್ನಿಲಿರುವಂಥ ವ್ಯಕ್ತಿಗಳನ್ನು ನಾವು ಯಾವುದೇ ಕಾರಣಕ್ಕೂ ದೂರ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಯೂನಿವರ್ಸು ದೇವ್ರದ್ದು ಆಶೀರ್ವಾದ ಅವರ ಮೇಲೆ ಇದ್ದಿರುತ್ತೆ. ಓಕೆ, ಟ್ವಿನ್ ಫ್ಲೇಮ್ ಜರ್ನಿ ಬಗ್ಗೆ ನೀವು ಮುಂದೆ ತಿಳ್ಕೊಬೋದು. ಅವಾಗ ಗೊತ್ತಾಗುತ್ತೆ ಯಾಕೆ ಅವರಿಬ್ಬರನ್ನ ದೂರ ಮಾಡಬಾರ್ದು ಅಂತ. ಇನ್ನು ಸೋಲ್ಮೇಟ್ ಎನರ್ಜಿಯಲ್ಲಿ ಇದ್ದವಾಗ ಅಥವಾ ನೀವೇನಾದ್ರು ಖುದ್ದು ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಾಗ ದಯಮಾಡಿ ಅವರಿಬ್ಬರನ್ನ ಬದುಕೋಕೆ ಬಿಟ್ಬಿಡಿ ಈ ಜನ್ಮದಲ್ಲಿ. ಯಾಕಂದರೆ ಅವರಿಬ್ಬರು ಕಮಿಟ್ಮೆಂಟ್ ಆಗಿದ್ದಾರೆ ಅಲ್ವಾ. ಆಗ ಇಬ್ಬರು ಗಂಡ ಹೆಂಡತಿ ಆಲ್ರೆಡಿ ಮದುವೆ ಆಗಿ ಮಕ್ಕಳನ್ನ ಮಾಡಿಕೊಂಡು ಸಂಸಾರ ಮಾಡ್ತಾಯಿದ್ರೆ ಅಂಥ ಸಂಸಾರವನ್ನು ಬೇರ್ಪಡಿಸೋದು ಒಳ್ಳೆಯದಲ್ಲ. ಯಾಕಂದರೆ ಅದು ನಿಮ್ಮ ಲೈಫಲ್ಲಿ ನೆಗೆಟಿವ್ ಕಾರ್ಡ್ ಕ್ರಿಯೇಟ್ ಆಗೋ ಸಾಧ್ಯತೆ ಆಗಿರುತ್ತೆ. ಆಮೇಲೆ ಮತ್ತೆ ಇವಾಗ ಏನು ಲೈಫ್ ಇತ್ತೋ ಅದು ಉಲ್ಟಾಗಿ ಮತ್ತೆ ನಿಮ್ಮ ಲೈಫಲ್ಲಿ ಮುಂದಿನ ಜನ್ಮದಲ್ಲಿ ಮತ್ತೆ ಸಿಗೋ ಸಾಧ್ಯತೆ ಇರ್ಬೋದು. ಅಥವಾ ಕೆಲವರಿಗೆ ಇದೇ ಜನ್ಮದಲ್ಲಿ ಆ ಥರ ನೆಗೆಟಿವ್ ಎನರ್ಜಿ ನಿಮ್ಮ ಲೈಫಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ದಯಮಾಡಿ ಯಾರು ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಒಳಗಾಗೋಕ್ಕೆ ಹೋಗಬೇಡಿ. ಒಂದು ಪಕ್ಷ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಒಳಗಾಗಿದ್ರೆ ಆ ಎನರ್ಜಿಯಿಂದ ಕಟ್ ಮಾಡಿಕೊಂಡು ನಿಮ್ಮನ್ನು ನೀವು ಹೊರಗಡೆ ಕರ್ಕೊಂಡ್ಬನ್ನಿ. ಮತ್ತು ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದರೆ ದಯಮಾಡಿ ನಿಮ್ಮ ಪಾರ್ಟ್ನರನ್ನು, ಥರ್ಡ್ ಪಾರ್ಟಿಯನ್ನು ಕ್ಷಮಿಸಿಬಿಟ್ಟು ನೀವು ಅಫರ್ಮೇಷನನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ನೀವು ಅಫರ್ಮೇಷನನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಥಿಂಕ್ ಮಾಡಿ, ಪಾಸಿಟಿವ್ ಫೀಲ್ ಮಾಡ್ತಾ ಹೋಗಿ. ಹಾಗೆ ಈ ಥರದ್ದೇನಾದ್ರು ಸಿಚುವೇಶನ್ ಇದೆ ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ. ನಾವು ಟ್ಯಾರೋ ಸೆಷನನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಫಸ್ಟ್ ಟ್ಯಾರೋ ನೋಡಿಬಿಟ್ಟು ಅದು ಕ್ಲಿಯರ್ ನಾವು ಕಾರ್ಮಿಕ್ ಕನೆಕ್ಷನ, ಸೋಲ್ಮೇಟ್ ಕನೆಕ್ಷನ, ಟ್ವಿನ್ ಫ್ಲೇಮ್ ಜರ್ನಿ ಇದೆಲ್ಲ ನೋಡಿಬಿಟ್ಟು ನಿಮಗೆ ಹೀಲಿಂಗ್ ಯಾವ ಥರ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಓಕೆ, ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಹೆಚ್ಚಿನ ವಿವರವನ್ನು ತಿಳಿಸ್ಕೊಡ್ತೀನಿ. ಈ ವಿಚಾರ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ. ನೀವು ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ರೇಖಿ ವಿದ್ಯಾಲಯನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಮ್ಮ ಒಂದು ಸೋಲ್ ಕಮ್ಯುನಿಟಿಗೆ ಜಾಯ್ನ್ ಆಗಿ ಅಂತೇಳಿ ಹೇಳ್ತೀನಿ. ಈ ಒಂದು ಸೋಲ್ ಫ್ಯಾಮಿಲಿ ಜೊತೆಗೆ ಜಾಯ್ನ್ ಆಗ್ಬೋದು ನೀವು. ನಿಮ್ಮೆಲ್ಲರಿಗೂ ಆ ದೇವರು ಒಳಿತನ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.